ಬೇರೆ ವಿಚಾರ ಕುಮಾರಸ್ವಾಮಿ ವಿಚಾರ ಪಟ್ಟ ಸರ್ ಮಾಡ್ಕೊ ಅಂತ ಹೇಳ್ತಾರಲ್ಲ ಹಂಗೆ ಕೇಳ್ಕೊ ಅವನ್ನೇ ಹೇಳ್ತಾರೆ. ಉಪಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಮುಂಚೂಣಿ ಸ್ಥಾನದವರು ಪಕ್ಷದ ಯಾರೋ ತೀರ್ಮಾನ ಮಾಡ್ಕೊಳ್ಳಿ. ಈಗ ಪಾಪ ಈಗ MP ಆಗಿ ಯೋಗೇಶ್ ಬೇಕಿತ್ತು ಅಂತಾರೆ. ಈಗ ಅವ್ರವ್ರ ಸಟ್ಲ ಅವ್ರು ಕ್ಯಾಂಡಿಡೇಟ್ ನಾವು ಹಾಕ್ತಿವಿ ಬಿಟ್ರೆ ನಾವೇನು ಯಾರ ಅಲ್ಲಿ DK ಆದರೋ ತಮ್ಮ ಆದರೋ ಇನ್ನೊಬ್ರು ಆದರೋ ಆಶ್ಚರ್ಯ ವ್ಯಕ್ತಿ ಆದರೋ ಯಾರೋ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ. ಕ್ಯಾಂಡಿಡೇಟ್ ಸೂಕ್ತ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಅಂತಿಮ ಆಗಿದೆ. ಇನ್ನು ಸೂಕ್ತ ಇದರ್ರಿ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿದೀವಿ. ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಅಥವಾ ಹೊಸಬರು ಬರ್ತಾರ ಸರ್? ನಾನು ಹೇಳ್ತಾ ಇರೋದು ಕೇಳಪ್ಪ, ಕ್ಯಾಂಡಿಡೇಟ್ ತೀರ್ಮಾನ ಮಾಡಿದೀವಿ. ನಾನು ಹೇಳ್ಬೇಡ್ರಿ ಚೇರ್ಮನ್, ನಾನು ಮೀಟಿಂಗ್ ಮಾಡಿ DK ಕೊಟ್ಟು ACC ಕಳಿಸಿ ಅನೌನ್ಸ್ ಮಾಡೋದು, ತೀರ್ಮಾನ ಮಾಡ್ತೀವಿ. ಹಿಂದಿನ ಲೋಕಸಭೆ ಚುನಾವಣೆ ಹೇಳಿದ್ರೆ ಯಾರೋ ಹೊಸಬ್ರನ್ನ ಹಾಕ್ತಿವಿ ಅಂತ ಕೊನೆ ಸ್ಟಾರ್ ತಂದು ಹಾಕಿದ್ರೆ ಪಾಪ ಸ್ಟಾರೇ ಚೇಂಜ್ ಆಗೋಯ್ತು ಅವ್ರದ್ದು. ಕೇಳಪ್ಪ, ಆಯ್ತು, ಚುನಾವಣೆ ಸೋಲೋದು ಗೆಲ್ಲೋದು ಎಲ್ಲ ಸಹಜ. ಚುನಾವಣೆ ಹಂಗಾರೆ ಕುಮಾರಸ್ವಾಮಿ ಅವ್ರು ಗೆದ್ಬಿಟ್ಟಿದ್ರು ಅವ್ರ ಮಗ ನಿಲ್ಸಿದಾಗ ಸರ್. ಆಯ್ತು, ಅವರು 15 ಘೋಷಣೆ ಮಾಡ್ತಾರಂತೆ ಸರ್. ನೀವು ಆಗಲ್ಲ, ಸೋಲು ಗೆಲುವು. ದೇವೇಗೌಡರು ರಾಷ್ಟ್ರ ಆಳಿದವರು, ತುಮಕೂರಲ್ಲಿ ಸೋಲಿಲ್ಲಂಟ್ರಿ, ಏನ್ ಮಾಡಕ್ಕಾಗತ್ರಿ? ಸೋಲು ಯಾರ ಕೈಲೂ ಇಲ್ಲ, ಗೆಲುವು ಯಾರ ಕೈಲೂ ಇಲ್ಲ. ಜನ ತೀರ್ಮಾನ ಮಾಡ್ಬೇಕು. ದಣಿ ಯಾರೋ ಒಬ್ರು ತೀರ್ಮಾನ ಮಾಡಿ ಗೆಲ್ಸಕ್ಕಾಗಲ್ಲ. ಚುನಾವಣೆ ನೀವು ಕ್ಯಾಂಡಿಡೇಟ್ ವಿಚಾರ ಹೇಳಿದ್ರೆ ಕ್ಯಾಂಡಿಡೇಟ್ ಸೂಕ್ತವಾಗ್ತದೆ. ಗೆಲ್ಬೇಕು ಅಂತ ಹೋಗೋದು. ಘೋಷಣೆ ಯಾವಾಗ ಮಾಡ್ತೀರಿ ಸರ್? ಡೇಟ್ ಅನೌನ್ಸ್ ಮಾಡಬೇಕು. ಇವತ್ತೇನು ಅರ್ಜೆಂಟ್ ಇದೆ, ಡೇಟ್ ಅನೌನ್ಸ್ ಮಾಡಿ. ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡಿ ಕ್ಯಾಂಡಿಡೇಟ್ ನಮ್ದೇನು ಹುಡ್ಕಾಡಂಗಿಲ್ಲ. ಬೇರೆ ವಿಚಾರ ಕುಮಾರಸ್ವಾಮಿ ವಿಚಾರ ಪಟ್ಟ ಸರ್ ಮಾಡ್ಕೊ ಅಂತ ಹೇಳ್ತಾರಲ್ಲ ಹಂಗೆ ಕೇಳ್ಕೊ ಅವನ್ನೇ ಹೇಳ್ತಾರೆ. ಉಪಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಮುಂಚೂಣಿ ಸ್ಥಾನದವರು ಪಕ್ಷದ ಯಾರೋ ತೀರ್ಮಾನ ಮಾಡ್ಕೊಳ್ಳಿ. ಈಗ ಪಾಪ ಈಗ MP ಆಗಿ ಯೋಗೇಶ್ ಬೇಕಿತ್ತು ಅಂತಾರೆ. ಈಗ ಅವ್ರವ್ರ ಸಟ್ಲ ಅವ್ರು ಕ್ಯಾಂಡಿಡೇಟ್ ನಾವು ಹಾಕ್ತಿವಿ ಬಿಟ್ರೆ ನಾವೇನು ಯಾರ ಅಲ್ಲಿ DK ಆದರೋ ತಮ್ಮ ಆದರೋ ಇನ್ನೊಬ್ರು ಆದರೋ ಆಶ್ಚರ್ಯ ವ್ಯಕ್ತಿ ಆದರೋ ಯಾರೋ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ. ಕ್ಯಾಂಡಿಡೇಟ್ ಸೂಕ್ತ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಅಂತಿಮ ಆಗಿದೆ. ಇನ್ನು ಸೂಕ್ತ ಇದರ್ರಿ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿದೀವಿ. ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಅಥವಾ ಹೊಸಬರು ಬರ್ತಾರ ಸರ್? ನಾನು ಹೇಳ್ತಾ ಇರೋದು ಕೇಳಪ್ಪ, ಕ್ಯಾಂಡಿಡೇಟ್ ತೀರ್ಮಾನ ಮಾಡಿದೀವಿ. ನಾನು ಹೇಳ್ಬೇಡ್ರಿ ಚೇರ್ಮನ್, ನಾನು ಮೀಟಿಂಗ್ ಮಾಡಿ DK ಕೊಟ್ಟು ACC ಕಳಿಸಿ ಅನೌನ್ಸ್ ಮಾಡೋದು, ತೀರ್ಮಾನ ಮಾಡ್ತೀವಿ. ಹಿಂದಿನ ಲೋಕಸಭೆ ಚುನಾವಣೆ ಹೇಳಿದ್ರೆ ಯಾರೋ ಹೊಸಬ್ರನ್ನ ಹಾಕ್ತಿವಿ ಅಂತ ಕೊನೆ ಸ್ಟಾರ್ ತಂದು ಹಾಕಿದ್ರೆ ಪಾಪ ಸ್ಟಾರೇ ಚೇಂಜ್ ಆಗೋಯ್ತು ಅವ್ರದ್ದು. ಕೇಳಪ್ಪ, ಆಯ್ತು, ಚುನಾವಣೆ ಸೋಲೋದು ಗೆಲ್ಲೋದು ಎಲ್ಲ ಸಹಜ. ಚುನಾವಣೆ ಹಂಗಾರೆ ಕುಮಾರಸ್ವಾಮಿ ಅವ್ರು ಗೆದ್ಬಿಟ್ಟಿದ್ರು ಅವ್ರ ಮಗ ನಿಲ್ಸಿದಾಗ ಸರ್. ಆಯ್ತು, ಅವರು 15 ಘೋಷಣೆ ಮಾಡ್ತಾರಂತೆ ಸರ್. ನೀವು ಆಗಲ್ಲ, ಸೋಲು ಗೆಲುವು. ದೇವೇಗೌಡರು ರಾಷ್ಟ್ರ ಆಳಿದವರು, ತುಮಕೂರಲ್ಲಿ ಸೋಲಿಲ್ಲಂಟ್ರಿ, ಏನ್ ಮಾಡಕ್ಕಾಗತ್ರಿ? ಸೋಲು ಯಾರ ಕೈಲೂ ಇಲ್ಲ, ಗೆಲುವು ಯಾರ ಕೈಲೂ ಇಲ್ಲ. ಜನ ತೀರ್ಮಾನ ಮಾಡ್ಬೇಕು. ದಣಿ ಯಾರೋ ಒಬ್ರು ತೀರ್ಮಾನ ಮಾಡಿ ಗೆಲ್ಸಕ್ಕಾಗಲ್ಲ. ಚುನಾವಣೆ ನೀವು ಕ್ಯಾಂಡಿಡೇಟ್ ವಿಚಾರ ಹೇಳಿದ್ರೆ ಕ್ಯಾಂಡಿಡೇಟ್ ಸೂಕ್ತವಾಗ್ತದೆ. ಗೆಲ್ಬೇಕು ಅಂತ ಹೋಗೋದು. ಘೋಷಣೆ ಯಾವಾಗ ಮಾಡ್ತೀರಿ ಸರ್? ಡೇಟ್ ಅನೌನ್ಸ್ ಮಾಡಬೇಕು. ಇವತ್ತೇನು ಅರ್ಜೆಂಟ್ ಇದೆ, ಡೇಟ್ ಅನೌನ್ಸ್ ಮಾಡಿ. ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡಿ ಕ್ಯಾಂಡಿಡೇಟ್ ನಮ್ದೇನು ಹುಡ್ಕಾಡಂಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.